ಆತ್ಮೀಯ ವೀಕ್ಷಕರಿಗೆ ವಿಸ್ತಾರ ಹೆಲ್ತ್ಗೆ ಸ್ವಾಗತ. ವೀಕ್ಷಕರೇ, ನಾನು ನಿಮ್ಮ ಯೋಗ ಗುರು ಡಾಕ್ಟರ್ ಎಸ್ ನಾಗರಾಜ್, ಯೋಗನಿಧಿ ಫೌಂಡೇಶನ್, ಬೆಂಗಳೂರು. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಖ ಹಾಗೂ ಖ ಅಕ್ಷರಮಾಲೆಯ ಅಭ್ಯಾಸಗಳನ್ನು ತಿಳಿಸಿಕೊಟ್ಟಿದ್ದೆ. ಈ ದಿನದ ಅಭ್ಯಾಸದಲ್ಲಿ ಗ, ಖ ಹಾಗೂ ಜ್ಞ ಯೋಗದ ಅಭ್ಯಾಸಗಳನ್ನು ತಿಳಿಸಿಕೊಡುವ ಪ್ರಯತ್ನ ಮಾಡ್ತೇನೆ. ವೀಕ್ಷಕರೇ, ಗ ಅಂದರೆ ಗರುಡಾಸನ, ಘ ಅಂದರೆ ಘಂಟಾಮುದ್ರ, ಜ್ಞ ಅಂದರೆ ಜ್ಞಾವನ ಅಂದರೆ ಓಂಕಾರನಾದವನ್ನು ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೇನೆ. ಘ ಗರುಡಾಸನ. ಗರುಡಾಸನ, ಗರುಡ ಅಂದರೆ ಹದ್ದು. ಹದ್ದು ಹೇಗೆ ತನ್ನ ಕಾಲುಗಳಲ್ಲಿ ಬಲವನ್ನು ವರ್ಧಿಸಿಕೊಂಡಿದೆಯೋ ಹಾಗೆ ನಾವು ಕೂಡ ಈ ಆಸನದ ಅಭ್ಯಾಸ ಮಾಡುವುದರಿಂದ ಕಾಲುಗಳ ಬಲವರ್ಧನೆಯಾಗುತ್ತೆ. ಕಾಲುಗಳನ್ನು ಒಟ್ಟಿಗೆ ಕೂಡಿಸಿ ಬೆನ್ನು ನೇರವಾಗಿ ಇರಿಸಿ ನಿಂತ್ಕೊಳ್ಬೇಕು. ದೃಷ್ಟಿ ಮುಂದಕ್ಕೆ ಇರುತ್ತೆ. ನಿಧಾನವಾಗಿ ಮಂಡಿಗಳನ್ನು ಮಡಿಸ್ತಾ ಅರ್ಧದಷ್ಟು ಕೆಳಕ್ಕೆ ಕುಳಿತುಕೊಳ್ಬೇಕು. ವಿಶೇಷವಾಗಿ ಇದು ಸಮತೋಲನದ ಅಭ್ಯಾಸವಾಗಿರೋದರಿಂದ ಎಡಗಾಲಿನ ಮೇಲೆ ಸಮತೋಲನವನ್ನು ಸಾಧಿಸಿಕೊಂಡು ನಿಧಾನ ಬಲಗಾಲನ್ನು ಮೇಲಕ್ಕೆ ತೆಗೆದುಕೊಂಡು ಎಡಗಾಲಿನ ಹೊರಭಾಗದಿಂದ ತೊಡೆಯ ಮೇಲೆ ಚೆನ್ನಾಗಿ ಬಳಸಿ ಕಾಲಿನ ಬೆರಳುಗಳನ್ನು ಮೀನಖಂಡದಲ್ಲಿ ಚೆನ್ನಾಗಿ ಎಣೆದಿಡಬೇಕು. ವಿಶೇಷವಾಗಿ ಕೆಲವರಿಗೆ ಇದು ಕಷ್ಟ ಆಗಬಹುದು. ಪ್ರಾರಂಭದಲ್ಲಿ ಮಾಡುವಂಥ ಅಭ್ಯಾಸಗಳಿಗೆ ಇದು ಕಷ್ಟಕರ ಅನಿಸ್ಬೋದು ಎಡಗಾಲಲ್ಲಿ ನಿಂತ್ಕೊಳ್ಳೋಕ್ಕೆ. ಹಾಗಾಗಿ ಗೋಡೆಯ ಸಹಾಯವನ್ನು ತೆಗೆದುಕೊಂಡು ಸಹ ನಾವು ಮಾಡಬಹುದು. ನಿಧಾನವಾಗಿ ಕೈಗಳನ್ನು ಮುಂದಕ್ಕೆ ತೆಗೆದುಕೊಂಡು ಎದೆ ನೇರಕ್ಕೆ, ಬಲಗೈಯನ್ನು ಮೇಲಕ್ಕೆ, ಎಡಗೈಯನ್ನು ಕೆಳಕ್ಕೆ ತೆಗೆದುಕೊಂಡು ಮೊಣಕೈಗಳಲ್ಲಿ ಮಡಚಿ ಕೈಗಳನ್ನು ಚೆನ್ನಾಗಿ ಸುತ್ತಿಸಿ ನಮಸ್ಕಾರ ಸ್ಥಿತಿಯನ್ನು ಮಾಡಬೇಕು. ಎರಡೂ ಬೆರಳುಗಳು ಒಂದೇ ನೇರಕ್ಕೆ ಬರುವಂತೆ ಚೆನ್ನಾಗಿ ಸಮತೋಲನವನ್ನು ಕಾಪಾಡಿಕೊಂಡು ದೃಷ್ಟಿಯನ್ನು ಮೇಲಕ್ಕೆ ಇಟ್ಕೊಂಡು ಎಡಗಾಲಿನ ಮೇಲೆ ಚೆನ್ನಾಗಿ ಭಾರವನ್ನು ಹಾಕಿ ಏಕಾಗ್ರತೆಯಿಂದ ಮುಂದೆ ನೋಡುವುದರಿಂದ ಮಾನಸಿಕ ಸ್ಥೈರ್ಯ, ಕಾಲುಗಳ ಬಲವರ್ಧನೆ ಹಾಗೂ ಭುಜಗಳ ಶಕ್ತಿ ವರ್ಧನೆ ಈ ಒಂದು ಅಭ್ಯಾಸದಿಂದ ಆಗುತ್ತೆ. ವಿಶೇಷವಾಗಿ ಮಕ್ಕಳಿಗೆ ಏಕಾಗ್ರತೆಯನ್ನು ಹೆಚ್ಚಿಸಿಕೊಳ್ಳಲು ಕೂಡ ಈ ಆಸನ ತುಂಬನೇ ಸಹಕಾರಿ. ಈಗ ನಿಧಾನ ಕೈಗಳನ್ನು ಬಿಡಿಸಿ ಮುಂದಕ್ಕೆ ಚಾಚಿ ಅತ್ಯಂತ ನಿಧಾನವಾಗಿ ಕೈಗಳನ್ನು ಕೆಳಕ್ಕೆ ತರಬೇಕು. ಕಾಲನ್ನು ನಿಧಾನ ಬಿಡಿಸಿ ಮಂಡಿಗಳನ್ನು ನೇರ ಮಾಡಿಕೊಂಡು ಕಾಲಿನ ನಡುವೆ ಒಂದು ಹೆಜ್ಜೆ ಅಂತರ ಇರಿಸ್ಕೊಂಡು ಮೃದುವಾಗಿ ಕಣ್ಮುಚ್ಚಿ ವಿಶ್ರಾಂತಿಯನ್ನು ಮಾಡಬೇಕು. ಇದೇ ಅಭ್ಯಾಸವನ್ನು ಎಡಗಾಲಿನಿಂದಲೂ ಸಹ ಮಾಡಬೇಕು. ನಿಧಾನ ಮಂಡಿಗಳನ್ನು ಮಡ್ತಾ ಕೂತ್ಕೊಂಡು ಎಡಗಾಲನ್ನು ಮೇಲಕ್ಕೆ ತೆಗೆದುಕೊಂಡು ಬಲ ತೊಡೆಯ ಮೇಲ್ಭಾಗದಿಂದ ಬಳಸಿ ಚೆನ್ನಾಗಿ ಕಾಲು ಬೆರಳುಗಳನ್ನು ಮೀನಖಂಡದಲ್ಲಿ ಎಣೆದಿರಿಸಬೇಕು. ಕೈಗಳನ್ನು ಮುಂದಕ್ಕೆ ಚಾಚುತ್ತಾ ಚೆನ್ನಾಗಿ ಎದೆ ನೇರಕ್ಕೆ ಬಂದ ಮೇಲೆ ಎಡಗೈ ಮೇಲೆ ಬಲಗೈ ಕೆಳಗೆ ತೆಗೆದುಕೊಂಡು ಮೊಣಕೈ ಮಡಚಿ ನಮಸ್ಕಾರ ಸ್ಥಿತಿಯನ್ನು ಮಾಡಿ ಏಕಾಗ್ರತೆಯಿಂದ ಬಲಗಾಲಿನ ಮೇಲೆ ದೇಹದ ಸಮತೋಲನವನ್ನು ಕಾಪಾಡಿಕೊಳ್ಬೇಕು. ಈ ಅಭ್ಯಾಸ ಭುಜಗಳಿಗೆ ಒಳ್ಳೆಯ ಬಲವರ್ಧನೆಯನ್ನು ಮಾಡುತ್ತೆ. ಕಾಲುಗಳಲ್ಲಿರುವಂಥ ನಿಶ್ಶಕ್ತತೆಯನ್ನು ಹೋಗಲಾಡಿಸಿ ಕಾಲುಗಳಿಗೆ ಬಲವರ್ಧನೆಯನ್ನು ಕೊಡುತ್ತೆ. ನಂತರ ನಿಧಾನ ಕೈಗಳನ್ನು ಮುಂದಕ್ಕೆ ಚಾಚಿ ಉಸಿರು ಹೊರ ಹಾಕುತ್ತಾ ಕೈಗಳು ಕೆಳಕ್ಕೆ, ಕಾಲನ್ನು ಚೆನ್ನಾಗಿ ಬಿಡಿಸಿ ಮಂಡಿಗಳನ್ನು ನೇರ ಮಾಡಿ ಕಾಲುಗಳ ನಡುವೆ ಒಂದು ಹೆಜ್ಜೆ ಅಂತರ ಇರಿಸಿಕೊಂಡು ಮೃದುವಾಗಿ ಕಣ್ಮುಚ್ಚಿ ವಿಶ್ರಾಂತಿಯನ್ನು ಪಡಿಬೇಕು. ಉಸಿರಾಟವನ್ನು ಸಹಜವಾಗಿ ನಡೆಸುತ್ತಾ ದೇಹದಲ್ಲಿ ಆದಂಥ ಅನುಭವವನ್ನು ಆನಂದದಿಂದ ಅನುಭವಿಸಬೇಕು. ಉಸಿರಾಟ ಸಹಜ ಸ್ಥಿತಿಗೆ ಬಂದ ನಂತರ ನಿಧಾನವಾಗಿ ಕಣ್ಣುಗಳನ್ನು ಬಿಡಿಸಿ ಕಾಲುಗಳನ್ನು ಜೋಡಿಸಿಕೊಳ್ಳಿ. ಮುಂದಿನ ಅಭ್ಯಾಸವನ್ನು ನಾವು ನೋಡುವುದಾದರೆ ಘ. ಘ ಅಂದರೆ ಘಂಟಾಮುದ್ರ. ನಾವು ಪೂಜೆ ಮಾಡುವಾಗ ಒಂದು ಗಂಟೆಯನ್ನು ಹಿಡಿದುಕೊಂಡು ಪೂಜೆ ಮಾಡ್ತೇವೆ. ಆ ಗಂಟೆಯನ್ನು ನಾದವನ್ನು ಮಾಡ್ತೇವೆ. ಆ ಘಂಟಾ ನಾದದಿಂದ ವಿಶೇಷವಾಗಿ ಮಾನಸಿಕ ಸ್ತರದಲ್ಲಿ ನೆಮ್ಮದಿ, ಶಾಂತತೆಯನ್ನು ಸಿಗುತ್ತೆ. ಘಂಟಾನಾದ, ಶಂಖನಾದ ಹೀಗೆ ನಾವು ಬಳಸುವಂಥ ಶಾಸ್ತ್ರೋಕ್ತವಾಗಿ ಬಳಸುವಂಥ ಕೆಲವು
ಪರಿಕರಗಳಾದಂಥ ಗಂಟೆ, ಶಂಖ ಇವುಗಳ ನಾದಗಳನ್ನು ನಾವು ಕೇಳುವುದರಿಂದಲೇ ಮನಸ್ಸಿನಲ್ಲಿ ನೆಮ್ಮದಿ, ಶಾಂತತೆ ಲಭಿಸುತ್ತೆ. ಅಂತಹದೇ ಆಗಿರತಕ್ಕಂಥ ಒಂದು ಘಂಟಾ ಮುದ್ರಾ. ಈ ಘಂಟಾ ಮುದ್ರೆಯನ್ನು ನಾವು ಮಾಡುವುದರಿಂದ ಮಾನಸಿಕ ನೆಮ್ಮದಿ, ಒತ್ತಡ ನಿವಾರಣೆ ಬಹಳ ಮುಖ್ಯವಾಗಿ ಆಗುತ್ತೆ. ಈ ಘಂಟಾ ಮುದ್ರೆಯನ್ನು ಮಾಡುವುದು ಹೇಗೆ ಎನ್ನುವುದನ್ನು ನಿಮಗೆ ತಿಳಿಸಿಕೊಡುತ್ತೇನೆ. ಘಂಟಾ ಮುದ್ರಾ. ನಿಧಾನವಾಗಿ ಬಲಗೈಯನ್ನು ಮೇಲಕ್ಕೆ ತೆಗೆದುಕೊಂಡು ಕೈಯಲ್ಲಿ ಗಂಟೆಯನ್ನು ಹಿಡ್ಕೊಳ್ಳುವ ಹಾಗೆ ನಮ್ಮ ತೋರು ಬೆರಳು ಹಾಗೂ ಹೆಬ್ಬೆರಳನ್ನು ಜೋಡಿಸಿ ಇಟ್ಕೊಳ್ಬೇಕು. ಉಳಿದ ಬೆರಳುಗಳನ್ನು ಸ್ವಲ್ಪ ವಿಸ್ತಾರ ಮಾಡಿ ನಾವು ಪೂಜೆ ಮಾಡುವಾಗ ಗಂಟೆಯನ್ನು ಹೇಗೆ ಇಟ್ಕೊಳ್ತೇವೋ ಹಾಗೆ ಇಟ್ಕೊಳ್ಬೇಕು. ಈ ಮುದ್ರೆಯನ್ನು ಕನಿಷ್ಠ 5 ನಿಮಿಷ ನಾವು ಇಟ್ಕೊಳ್ಬೇಕು. 5 ನಿಮಿಷ ಹೀಗೆ ಇಟ್ಕೊಳ್ಳೋದ್ರಿಂದ ವಿಶೇಷವಾಗಿ ಮನಸ್ಸಿನಲ್ಲಿ ನೆಮ್ಮದಿ, ಶಾಂತತೆ, ಒತ್ತಡ ನಿವಾರಣೆ ಆಗುತ್ತೆ. ಮನಸ್ಸಿಗೆ ಶಾಂತಿಯನ್ನು ಕೊಡುತ್ತೆ. ಚೆನ್ನಾಗಿ ಈ ಅಭ್ಯಾಸವನ್ನು ಪ್ರತಿದಿನ ಮಾಡ್ತಾ ಬನ್ನಿ. ನಿಮ್ಮಲ್ಲಿರುವ ಎಲ್ಲ ಒತ್ತಡ ನಿವಾರಣೆಯಾಗಿ ಮನಸ್ಸಿಗೆ ನೆಮ್ಮದಿ ಹಾಗೂ ಶಾಂತಿ ಲಭಿಸುತ್ತದೆ. ತದನಂತರ ನಿಧಾನವಾಗಿ ಕೈ ಬೆರಳುಗಳನ್ನು ಜೋಡಿಸಿ ಕೈ ಬೆರಳನ್ನು ನೇರ ಮಾಡಿ ಉಸಿರು ಹೊರ ಹಾಕುತ್ತಾ ಕೈಗಳನ್ನು ಇಳಿಸಿಕೊಂಡು ದೀರ್ಘವಾದ ಉಸಿರಾಟವನ್ನು ಗಮನಿಸಿ. ಮುಂದಿನ ಅಭ್ಯಾಸ ಜ್ಞ. ಜ್ಞ ಅಂದರೆ ಜ್ಞಾವನ, ಅಂದರೆ ಓಂಕಾರ. ಓಂಕಾರನಾದವನ್ನು ಮಾಡುವುದರಿಂದ ಮನಃಶಾಂತಿ ಲಭಿಸುತ್ತೆ. ಇದು ಕುಳಿತು ಮಾಡುವ ಅಭ್ಯಾಸ. ಜ್ಞಾವನ ಓಂಕಾರದ ಅಭ್ಯಾಸ. ಸುಖಾಸನದಲ್ಲಿ ಕುಳಿತುಕೊಂಡು ಕೈಗಳಲ್ಲಿ ಚಿನ್ಮುದ್ರೆಯನ್ನು ಇರಿಸಿಕೊಂಡು ಬೆನ್ನು ನೇರವಾಗಿರಿಸಿ ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿ ದೀರ್ಘವಾದ ಉಸಿರು ತೆಗೆದುಕೊಂಡು ಉಸಿರು ಹೊರ ಹಾಕುತ್ತಾ ಬರಬೇಕು. ಉಸಿರು ತೆಗೆದುಕೊಂಡು ಹೊರ ಹಾಕುತ್ತಾ ಜ್ಞಾನದ ಅಭ್ಯಾಸ ಅಂದರೆ ಓಂಕಾರದ ನಾದವನ್ನು ಮಾಡ್ತಾ ಬರಬೇಕು. ಉಸಿರು ತಗೊಂಡು ಈ ರೀತಿಯಾಗಿ 21 ಬಾರಿ ಅಥವಾ 108 ಬಾರಿ ಓಂಕಾರನಾದವನ್ನು ಪ್ರತಿದಿನ ಜಪಿಸುವುದರಿಂದ ಮಾನಸಿಕ ನೆಮ್ಮದಿ ಲಭಿಸುತ್ತದೆ. ವಿಶೇಷವಾಗಿ ದೇಹದ ಎಲ್ಲ ನರನಾಡಿಗಳು ಶಾಂತವಾಗಿ ನಮಗೆ ಚೈತನ್ಯ ಲಭಿಸುತ್ತದೆ. ಪೂರ್ಣ ಅಂಗಾಂಗಗಳಿಗೆ ಒಳ್ಳೆಯ ನವ ಚೈತನ್ಯವೂ ಕೂಡ ಲಭಿಸುತ್ತದೆ. ನಂತರ ನಮ್ಮ ಜಪವನ್ನು ನಿಲ್ಲಿಸಬೇಕಾದರೆ ನಿಧಾನವಾಗಿ ಗಮನವನ್ನು ದೇಹದ ಹೊರಭಾಗಕ್ಕೆ ತಂದು 2 ಕೈಗಳನ್ನು ಮೃದುವಾಗಿ ಉಜ್ಜಿ ಕಣ್ಣಿನ ಮೇಲೆ ಇರಿಸಿ ನಂತರ ಕೆನ್ನೆ ಮೇಲೆ ಜಾರಿಸುತ್ತಾ ನಿಧಾನವಾಗಿ ಕಣ್ಣುಗಳನ್ನು ಮಿಟುಕಿಸುತ್ತಾ ಕೈಗಳನ್ನು ನೋಡಬೇಕು. ತದನಂತರ ನಿಧಾನ ಕೈ ಕೆಳಕ್ಕೆ ನಿಧಾನವಾಗಿ ಹೊರ ಪ್ರಪಂಚಕ್ಕೆ ಕಣ್ಣುಗಳನ್ನು ತೆರೆಯಬೇಕು. ಈ ಜ್ಞಾನದ ಅಭ್ಯಾಸ ಅಂದರೆ ಓಂಕಾರದ ಅಭ್ಯಾಸವನ್ನು ಯಾವ ರೀತಿ ಮಾಡುವುದು ಎಂಬುದನ್ನು ತಿಳಿದುಕೊಂಡಿದ್ದೇವೆ. ಗ ಗ ಹಾಗೂ ಜ್ಞ ಅಭ್ಯಾಸಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ವೀಕ್ಷಕರೇ, ನಿಮ್ಮಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ದಯಮಾಡಿ ಕಾಮೆಂಟ್ ಬಾಕ್ಸಲ್ಲಿ ನೀವು ಕಾಮೆಂಟ್ ಮಾಡಿ. ಆ ಸಮಸ್ಯೆಗಳೇ ನಾವು ನಿಮಗೆ ಉತ್ತರವನ್ನು ಕೊಡ್ತೇವೆ.
ಮತ್ತೊಂದು ಸೂಚನೆ, ವಿಸ್ತಾರ ಹೆಲ್ತ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂದರೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಯಾವುದೇ ಸಮಸ್ಯೆಗಳನ್ನು ಔಷಧಿ ರಹಿತವಾಗಿ ಹೋಗಲಾಡಿಸಿಕೊಳ್ಳಲು ಈ ನಿಮ್ಮ ಯೋಗ ಗುರುವನ್ನು ಸಂಪರ್ಕಿಸಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಮಗದಷ್ಟು ಅಕ್ಷರಮಾಲೆಯ ಯೋಗದ ಅಭ್ಯಾಸಗಳನ್ನು ಹೇಳಿಕೊಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ಅಲ್ಲಿವರೆಗೂ ಕಾಮೆಂಟ್ ಮಾಡ್ತಾ ಇರಿ. ಎಲ್ಲರಿಗೂ ವಂದನೆಗಳು. ಶುಭಂ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.